ಸಿಗಂದೂರು ಮೇಲ್ಸೇತುವೆಗೆ ಸಿಎಂ ಅವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ನೋಡಿ ಇವರೇ ಬರೇ ಶಿವಮೊಗ್ಗ ಅಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು ವಿ ಸಿ ಮಾಡ್ತೀವಿ, ನಾವು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಈ ಕಲಬುರಗಿನಲ್ಲಿ ಹೆದ್ದಾರಿಗಳದ್ದು ಉದ್ಘಾಟನೆಗಳಿದೆ, ನಮಗೆ ಮಾಹಿತಿ ಇಲ್ಲ. ಆಮೇಲೆ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು ಅವ್ರು ಕರೆದಂಗೂ ಇರಬೇಕು, ನಾವು ಹೋಗ್ಲಾರ್ದಂಗೂ ಇರಬೇಕು. ಇದೆಂಥ ಪದ್ಧತಿ? ನಾವು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದ್ದೀವಪ್ಪ, ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಖರ್ಗೆ ಸಾಹೇಬ್ರೆಲ್ಲ ಬೇಕಾದ್ರೆ ಕೇಳಿ, ಜೋಶಿ ಅವರಿಗಿರ್ಬೋದು, ಬೇರೆ BJP ಸಂಸದರಿಗಿರ್ಬೋದು, ಅಥವಾ ಕಲಬುರಗಿನಲ್ಲಿ ನಮ್ಮ BJP ಶಾಸಕರಿಗೆ ಕೇಳಿ. ಖರ್ಗೆ ಸಾಹೇಬರು ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇನಾಗ್ರೇಟ್ ಮಾಡಬೇಕಾದ್ರೆ ಲೋಕಲ್ MLA ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಲೋಕಲ್ MP ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಅವ್ರ ಟೈಮು ಮತ್ತು ನಮ್ಮ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು. ಏನಿದು ಮಾತಿಗೂ ಇದು ರಾಜಕೀಯ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ. ದಿಸ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಆಫ್ ಫೆಡರಲಿಸಮ್. ನೋಡಿ, ಜಲ್ ಜೀವನ್ ಮಿಷನ್ ನಮ್ಮದು ಪಾಲಿದೆ ಅಲ್ವಾ? ಮುಖ್ಯಮಂತ್ರಿಗಳು ಫೋಟೋ ಹಾಕಬಾರ್ದು ಅಂತ ನಮಗೆ ಆದೇಶ ನೀಡ್ತಾರೆ. ನಾವು ಜಲ್ ಜೀವನ್ ಮಿಷನ್ ಜೊತೆ ಬಸವಣ್ಣನವರ ಹೆಸರು ಅಥವಾ ಕರ್ನಾಟಕದ ಹೆಸರು ಸೇರಿಸ್ಬೇಕು ಅಂದರೆ ನೀವು ಹಿಂಗೆ ಸೇರಿಸಿದ್ರೆ ನಾವು ಅನುದಾನ ಕೊಡಲ್ಲ ಅಂತ ಹೇಳ್ತಾರೆ. ಆಯುಷ್ಮಾನ್ ಭಾರತ್ನಲ್ಲಿ ನಮ್ಮದು ಪಾಲಿಲ್ವಾ? ಅದಕ್ಕೆ ನಾವು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅಂತ ಹೆಸರಿಟ್ಟಿದ್ದು. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮ್ಮದು 60-70% ಪಾಲಿದೆ, ಅವ್ರದ್ದೇ ಕಮ್ಮಿ ಇರೋದು. ಆದರೂ ಕೂಡ ಪ್ರಚಾರ ಮಾತ್ರ ಅವ್ರದ್ದು. ಆಮೇಲೆ ಇದು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಇದು ರೀತಿ ಸರಿ ಇಲ್ಲ. ನನ್ನ ಪ್ರಕಾರ ಇಟ್ಸ್ ನಾಟ್ ಗುಡ್, ಇಟ್ ಈಸ್ ಡಿಸ್ಟೇಸ್ಟ್ಫುಲ್. ಆಮೇಲೆ ಹೈಕಮಾಂಡ್ ಅವರು CMಗೆ DCMಗೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ಇಶ್ಯೂ ಆಗ್ತಿದೆ. ಯಾರು ಇಶ್ಯೂ ಮಾಡ್ತಾ ಇದ್ದಾರೆ? ಹೂ ಇಸ್ ಮೇಕಿಂಗ್ ದ ಇಶ್ಯೂ? ವೈ ಇಸ್ BJP ಬಾದರ್ಡ್ ವೆದರ್ ಮೈ CM DCM ಮೀಟ್ಸ್ ಮೈ ಹೈಕಮಾಂಡ್ ಆರ್ ನಾಟ್? ಇವ್ರದ್ದು ನೋಡ್ಕೊಳಕ್ ಹೇಳ್ರಿ. ಇಲ್ಲಿ ದಾವಣಗೆರೆನಲ್ಲಿ ಜಾತ್ರೆ ನೆಪದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಬೆಳಗಾಂನಲ್ಲಿ ಜಾತ್ರೆ ನೆಪದಲ್ಲಿ ಏನೇನು ಮಾಡ್ತಾ ಇದ್ದಾರೆ. ಎಲ್ಲರೂ ಅಶೋಕಣ್ಣ 5 ದಿನ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ರು ಕುರ್ಚಿ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜೇಂದ್ರ ಅವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. CM ಅವರು ಹೇಳಿದ್ದಾರೆ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ. ಅದಕ್ಕೆ ಇನ್ಯಾರು ಹೇಳ್ಬೇಕು ಅದನ್ನ? ರಣದೀಪ್ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ 1000 ಸರಿ ಬಂದಿದ್ದಾರೆ ಕರ್ನಾಟಕದಲ್ಲಿ ಕಳೆದ 3-4 ವರ್ಷದಲ್ಲಿ. ವಿಶೇಷ ಏನಿದೆ? ಅವ್ರು ನಮ್ಮ ಮೌಲ್ಯಮಾಪನ ಮಾಡಿಲ್ಲ ಅಂದರೆ ಇನ್ನೇನು BL ಸಂತೋಷ್ ಅವರ ಮಾಡ್ತಾರೆ ನಮ್ಮ ಮೌಲ್ಯಮಾಪನ? BJP ಅವರ ಹೈಕಮಾಂಡ್ ಬಂದರೆ ಸುದ್ದಿ ಆಗಲ್ಲ, ನಮ್ಮ ಹೈಕಮಾಂಡ್ ಬಂದರೆ ಯಾಕೆ ಸುದ್ದಿ? ಸರ್ಕಾರದಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಎಷ್ಟು ಸರಿ ಅಂತ ಸರ್? ಈ ತರ ನಮ್ದು ಒಂದು ವ್ಯವಸ್ಥೆ ಇದೆ, ಎಲ್ಲ ಪಾರ್ಟಿನಲ್ಲೂ ವ್ಯವಸ್ಥೆ ಇದೆ ಇಲ್ಲ ಇವರೇ. BJPನಲ್ಲಿ ಇಲ್ವಾ ಈ ವ್ಯವಸ್ಥೆ? ಯಾಕಿದೆ ಅಂದರೆ ಸೊ ದಟ್ ಸೆಂಟ್ರಲ್ ಏನು ನಮ್ಮದು ಉದ್ದೇಶಗಳಿದೆ, ಪಕ್ಷದ ಇರ್ಬೋದು ಅಥವಾ ನಮ್ಮ ನೀತಿಗಳೇನಿದೆ, ಈ ಅದರದಾಗೆ ಅಲೈನ್ಮೆಂಟ್ ಆಗಬೇಕಲ್ವಾ? ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ರಾಜ್ಯದ ಪಕ್ಷಗಳಿರ್ಬೋದು. ನಾವು MP ಎಲೆಕ್ಷನ್ ಟೈಮ್ನಲ್ಲಿ ನಮ್ಮದು ಒಂದು ಮ್ಯಾನಿಫೆಸ್ಟೋ ಇರುತ್ತೆ. ಒಳ ಮೀಸಲಾತಿದಿರ್ಬೋದು, ಜಾತಿ ಗಣತಿದಿರ್ಬೋದು. ದೀಸ್ ಆರ್ ಆಲ್ ಡಿಸಿಷನ್ಸ್ ಟೇಕನ್ ಅಟ್ ದ ಸ್ಟೇಟ್ ಲೆವೆಲ್ ಆಸ್ ವೆಲ್ ಆಸ್ ಸೆಂಟ್ರಲ್ ಲೆವೆಲ್. ಸೊ ಅದು ಅನುಷ್ಠಾನ ಆಗ್ತಾ ಇದೆ ಇಲ್ಲ ಅಂತ ನಾವು ಕೇಳಬಾರ್ದು. ಏನು ಹೈಕಮಾಂಡ್ ಅವ್ರು ಕೇಳಬಾರ್ದು? ಎಲ್ಲ ಪಕ್ಷದಲ್ಲೂ ವ್ಯವಸ್ಥೆ ಇದೆ ಎಕ್ಸೆಪ್ಟ್ ರೀಜನಲ್ ಪಾರ್ಟೀಸ್. ಜನತಾದಳದ ಹೈಕಮಾಂಡು ಇಲ್ಲೇ ಪದ್ಮನಾಭ ನಗರನಲ್ಲಿದೆ, ನಮ್ಮದು ಡೆಲ್ಲಿನಲ್ಲಿದೆ. BJP ಅವ್ರದ್ದು ಡೆಲ್ಲಿನಲ್ಲಿದೆ, ನಾಗ್ಪುರ್ನಲ್ಲಿದೆ. 2 ಕಡೆ ಇದೆ ಅವ್ರದ್ದು. ಸೊ ಹಾಗಾಗಿ ಎಲ್ಲ ಪಕ್ಷದಲ್ಲೂ ಇದೆ ವ್ಯವಸ್ಥೆ. ಬರೀ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಅಷ್ಟೇ. CM ಸರ್ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅಂತ ಮಾತಾಡಿದ್ದಾರೆ. ಅದು ನೋಡಿ, ಅದು ಇಂಗ್ಲಿಷ್ ಇಂಟರ್ವ್ಯೂ ನಾನು ಭಾಳ ಸ್ಪಷ್ಟವಾಗಿ ನೋಡಿದ್ದೀನಿ. ಅವ್ರು ಕೇಳ್ತಾರೆ, ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಅವ್ರೇನು ಹೇಳ್ತಾರೆ, ಇಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ, ಅದು ಬರೀ ಒಂದಿಬ್ರು ಯಾರೋ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಇಟ್ ಈಸ್ ನಾಟ್ ಮಚ್ ಅಂತಾರೆ ಅಷ್ಟೇ. ಅಂದರೆ ಅದು ಅವರು ಇಬ್ಬರ ಹೇಳಿಕೆ ಬಗ್ಗೆ ಅವ್ರು ಹೇಳೋದೇ ಹೊರತು ಸಂಖ್ಯಾಬಲದ ಬಗ್ಗೆ ಮಾತಾಡಿಲ್ಲ ಅದರಲ್ಲಿ. ಸರ್, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, CM ಸಾಹೇಬ್ರು ಹೇಳಿದ್ದಾರೆ, DCM ಸಾಹೇಬ್ರು ಹೇಳಿದ್ದಾರೆ, ರಣದೀಪ್ ಅವರು ಹೇಳಿದ್ದಾರೆ. ಇನ್ಯಾರು ಹೇಳ್ಬೇಕು ಸರ್? ಅದನ್ನ ಲಿಸ್ಟ್ ಕೊಟ್ಬಿಡಿ, ಅವ್ರ ಕಡೆನೂ ಹೇಳಿಸ್ಬಿಡ್ತೀವಿ. The top 4-5 people have made it extremely clear that our focus is on delivering social justice and economic justice with political justice. ಅದಕ್ಕೆ ಅದು ಬಿಟ್ಟು ಬೇರೆದೇನು ಮಾತಿದೆ ಇದರಲ್ಲಿ? ಶಾಸಕರು ಪದೇ ಪದೇ ಬಹಿರಂಗವಾಗಿ ಮಾತಾಡ್ತಾರೆ, ಬದಲಾವಣೆ ಆಗಬೇಕು, DK ಶಿವಕುಮಾರ್. ಇಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದೀನಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಬೆಲೆ. ಎಲ್ಲಿ, ಯಾವಾಗ, ಯಾರ ಜೊತೆ. ಮಾಧ್ಯಮದಲ್ಲಿ ಬಂದು ನಾನು 100 ಹೇಳಿದ್ರೆ ಏನಾದರೂ ಆಗ್ತದ ಹೇಳಿ?
ಇಟ್ ವಿಲ್ ನಾಟ್ ಮೇಕ್ ಎ ಡಿಫರೆನ್ಸ್. ಸುರ್ಜೇವಾಲಾ ಅವ್ರ ಮುಂದೆನೂ ಪ್ರಸ್ತಾಪ ಮಾಡಿದ್ದಾರೆ. ಅದೇನು ಗೊತ್ತು ಯಾರಿಗೆ? ಎಲ್ಲರಿಗೂ ವೈಯಕ್ತಿಕವಾಗಿ ಅದೇ ವೈಯಕ್ತಿಕವಾಗಿ ಅವ್ರು ಏನಾದರೂ ಹೇಳಿರ್ಬೋದು ಸರ್. CLP ವಿಲ್ ಡಿಸೈಡ್ ಅಲ್ವಾ, ಆ್ಯಂಡ್ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ನಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬೇರೆದಿರ್ಬೋದು. ದಟ್ ಡಸ್ ನಾಟ್ ಬಿಕಮ್ ದ ಪಾರ್ಟಿ ಸ್ಟ್ಯಾಂಡ್ ಅಲ್ವಾ. ಡನ್ ಸರ್. ಸರ್ ಆಮೇಲೆ ಸಿಗಂದೂರು ಮೇಲ್ಸೇತುವೆಗೆ CM ಅವರಿಗೆ ತಡವಾಗಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ನೋಡಿ, ಇವರೇ ಬರೇ ಶಿವಮೊಗ್ಗ ಅಂತ ಅಷ್ಟೇ ಅಲ್ಲ, ಈಗ ಕೇಂದ್ರ ಸರ್ಕಾರ ಒಂದು ಕೆಟ್ಟ ಪ್ರವೃತ್ತಿ ಬೆಳೆಸ್ತಾ ಇದ್ದಾರೆ. ಡೆಲ್ಲಿನಲ್ಲಿ ಕೂತ್ಕೊಂಡ್ಬಿಟ್ಟು ನಾವು VC ಮಾಡ್ತೀವಿ, ನಾವು ಇನಾಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಈ ಕಲಬುರಗಿನಲ್ಲಿ ಹೆದ್ದಾರಿಗಳದ್ದು ಉದ್ಘಾಟನೆಗಳಿದೆ, ನಮಗೆ ಮಾಹಿತಿ ಇಲ್ಲ. ಆಮೇಲೆ ಏನು ಮಾಡ್ತಾ ಇದ್ದಾರೆ, ಲಾಸ್ಟ್ ಮಿನಿಟ್ನಲ್ಲಿ ಹೇಳೋದು ಅವ್ರು ಕರೆದಂಗೂ ಇರಬೇಕು, ನಾವು ಹೋಗ್ಲಾರ್ದಂಗೂ ಇರಬೇಕು. ಇದೆಂಥ ಪದ್ಧತಿ? ನಾವು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಮಾಡಿದ್ದೀವಪ್ಪ, ಆದರೆ ಈ ಥರ ಯಾವತ್ತೂ ಮಾಡಿರಲಿಲ್ಲ. ಖರ್ಗೆ ಸಾಹೇಬ್ರೆಲ್ಲ ಬೇಕಾದರೆ ಕೇಳಿ, ಜೋಶಿ ಅವರಿಗಿರ್ಬೋದು, ಬೇರೆ BJP ಸಂಸದರಿಗಿರ್ಬೋದು, ಅಥವಾ ಕಲಬುರಗಿನಲ್ಲಿ ನಮ್ಮ BJP ಶಾಸಕರಿಗೆ ಕೇಳಿ. ಖರ್ಗೆ ಸಾಹೇಬರು ರೈಲ್ವೆ ಪ್ರಾಜೆಕ್ಟ್ಸ್ ಏನಾದರೂ ಇನಾಗ್ರೇಟ್ ಮಾಡಬೇಕಾದ್ರೆ ಲೋಕಲ್ MLA ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಲೋಕಲ್ MP ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ಅವ್ರಿಗೆ ಗೌರವ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಅವ್ರ ಟೈಮು ಮತ್ತು ನಮ್ಮ ಟೈಮ್ ನೋಡ್ಕೊಂಡು ಮಾಡ್ತಾಯಿದ್ರು. ಏನಿದು ಮಾತಿಗೂ ಇದು ರಾಜಕೀಯ ಮಾಡೋದು ಕೇಂದ್ರ ಸರ್ಕಾರ ಸರಿಯಲ್ಲ. ದಿಸ್ ಈಸ್ ನಾಟ್ ಇನ್ ಗುಡ್ ಸ್ಪಿರಿಟ್ ಆಫ್ ಫೆಡರಲಿಸಮ್. ನೋಡಿ, ಜಲ್ ಜೀವನ್ ಮಿಷನ್ ನಮ್ಮದು ಪಾಲಿದೆ ಅಲ್ವಾ, ಮುಖ್ಯಮಂತ್ರಿಗಳು ಫೋಟೋ ಹಾಕ್ಬಾರ್ದು ಅಂತ ನಮಗೆ ಆದೇಶ ನೀಡ್ತಾರೆ. ನಾವು ಜಲ್ ಜೀವನ್ ಮಿಷನ್ ಜೊತೆ ಬಸವಣ್ಣನವರ ಹೆಸರು ಅಥವಾ ಕರ್ನಾಟಕದ ಹೆಸರು ಸೇರಿಸ್ಬೇಕು ಅಂದರೆ ನೀವು ಹಿಂಗೆ ಸೇರಿಸಿದ್ರೆ ನಾವು ಅನುದಾನ ಕೊಡಲ್ಲ ಅಂತ ಹೇಳ್ತಾರೆ. ಆಯುಷ್ಮಾನ್ ಭಾರತ್ನಲ್ಲಿ ನಮ್ಮದು ಪಾಲಿಲ್ವಾ? ಅದಕ್ಕೆ ನಾವು ಆರೋಗ್ಯ ಕರ್ನಾಟಕ ಆಯುಷ್ಮಾನ್ ಭಾರತ್ ಅಂತ ಹೆಸರಿಟ್ಟಿದ್ದು. ಎಲ್ಲ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ನಲ್ಲಿ ನಮ್ಮದು 60-70% ಪಾಲಿದೆ, ಅವ್ರದ್ದೇ ಕಮ್ಮಿ ಇರೋದು. ಆದರೂ ಕೂಡ ಪ್ರಚಾರ ಮಾತ್ರ ಅವ್ರದ್ದು. ಆಮೇಲೆ ಇದು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಇದು ರೀತಿ ಸರಿ ಇಲ್ಲ. ನನ್ನ ಪ್ರಕಾರ ಇಟ್ಸ್ ನಾಟ್ ಗುಡ್, ಇಟ್ ಈಸ್ ಡಿಸ್ಟೇಸ್ಟ್ಫುಲ್. ಸರ್ ಆಮೇಲೆ ಹೈಕಮಾಂಡ್ ಅವರು CMಗೆ DCMಗೆ ರಾಹುಲ್ ಗಾಂಧಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಅಂತ ಇಶ್ಯೂ ಆಗ್ತಿದೆ. ಯಾರು ಇಶ್ಯೂ ಮಾಡ್ತಾ ಇದ್ದಾರೆ? ಹೂ ಇಸ್ ಮೇಕಿಂಗ್ ದ ಇಶ್ಯೂ? ವೈ ಇಸ್ BJP ಬಾದರ್ಡ್ ವೆದರ್ ಮೈ CM DCM ಮೀಟ್ಸ್ ಮೈ ಹೈಕಮಾಂಡ್ ಆರ್ ನಾಟ್? ಇವ್ರದ್ದು ನೋಡ್ಕೊಳಕ್ ಹೇಳ್ರಿ. ಇಲ್ಲಿ ದಾವಣಗೆರೆನಲ್ಲಿ ಜಾತ್ರೆ ನೆಪದಲ್ಲಿ ಏನೇನು ಮಾಡ್ತಾ ಇದ್ದಾರೆ, ಬೆಳಗಾಂನಲ್ಲಿ ಜಾತ್ರೆ ನೆಪದಲ್ಲಿ ಏನೇನು ಮಾಡ್ತಾ ಇದ್ದಾರೆ. ಎಲ್ಲರೂ ಅಶೋಕಣ್ಣ 5 ದಿನ ಹೋಗ್ಬಿಟ್ಟು ಡೆಲ್ಲಿನಲ್ಲಿ ಕೂತ್ಕೊಂಡು ಅವ್ರು ಕುರ್ಚಿ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ವಿಜೇಂದ್ರ ಅವರು ನಾನೇ ಮುಂದುವರಿತೀನಿ ಅಂತ ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಭಾಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. CM ಅವ್ರು ಹೇಳಿದ್ದಾರೆ, ಖರ್ಗೆ ಸಾಹೇಬ್ರು ಹೇಳಿದ್ದಾರೆ. ಅದಕ್ಕೆ ಇನ್ಯಾರು ಹೇಳ್ಬೇಕು ಅದನ್ನ? ರಣದೀಪ್ ಸುರ್ಜೇವಾಲಾ ಅವರು ನಮ್ಮ ಉಸ್ತುವಾರಿ 1000 ಸರಿ ಬಂದಿದ್ದಾರೆ ಕರ್ನಾಟಕದಲ್ಲಿ ಕಳೆದ 3-4 ವರ್ಷದಲ್ಲಿ. ವಿಶೇಷ ಏನಿದೆ? ಅವ್ರು ನಮ್ಮ ಮೌಲ್ಯಮಾಪನ ಮಾಡಿಲ್ಲ ಅಂದರೆ ಇನ್ನೇನು BL ಸಂತೋಷ್ ಅವರ ಮಾಡ್ತಾರೆ ನಮ್ಮ ಮೌಲ್ಯಮಾಪನ? BJP ಅವರ ಹೈಕಮಾಂಡ್ ಬಂದರೆ ಸುದ್ದಿ ಆಗಲ್ಲ, ನಮ್ಮ ಹೈಕಮಾಂಡ್ ಬಂದರೆ ಯಾಕೆ ಸುದ್ದಿ? ಸರ್ಕಾರದಲ್ಲಿ ಹೈಕಮಾಂಡ್ ಹಸ್ತಕ್ಷೇಪ ಎಷ್ಟು ಸರಿ ಅಂತ ಸರ್? ಈ ತರ ಸಚಿವರು ನಮ್ದು ಒಂದು ವ್ಯವಸ್ಥೆ ಇದೆ, ಎಲ್ಲ ಪಾರ್ಟಿನಲ್ಲೂ ವ್ಯವಸ್ಥೆ ಇದೆ ಇಲ್ಲ ಇವರೇ. BJPನಲ್ಲಿ ಇಲ್ವಾ ಈ ವ್ಯವಸ್ಥೆ? ಯಾಕಿದೆ ಅಂದರೆ ಸೊ ದಟ್ ಸೆಂಟ್ರಲ್ ಏನು ನಮ್ಮದು ಉದ್ದೇಶಗಳಿದೆ, ಪಕ್ಷದ ಇರ್ಬೋದು ಅಥವಾ ನಮ್ಮ ನೀತಿಗಳೇನಿದೆ, ಈ ಅದರದಾಗೆ ಅಲೈನ್ಮೆಂಟ್ ಆಗಬೇಕಲ್ವಾ? ರಾಜ್ಯ ಸರ್ಕಾರಗಳಿರ್ಬೋದು ಅಥವಾ ರಾಜ್ಯದ ಪಕ್ಷಗಳಿರ್ಬೋದು. ನಾವು MP ಎಲೆಕ್ಷನ್ ಟೈಮ್ನಲ್ಲಿ ನಮ್ಮದು ಒಂದು ಮ್ಯಾನಿಫೆಸ್ಟೋ ಇರುತ್ತೆ. ಒಳ ಮೀಸಲಾತಿದಿರ್ಬೋದು, ಜಾತಿ ಗಣತಿದಿರ್ಬೋದು. ದಿಸ್ ಆರ್ ಆಲ್ ಡಿಸಿಷನ್ಸ್ ಟೇಕನ್ ಅಟ್ ದ ಸ್ಟೇಟ್ ಲೆವೆಲ್ ಆಸ್ ವೆಲ್ ಆಸ್ ಸೆಂಟ್ರಲ್ ಲೆವೆಲ್. ಸೊ ಅದು ಅನುಷ್ಠಾನ ಆಗ್ತಾ ಇದೆ ಇಲ್ಲ ಅಂತ ನಾವು ಕೇಳಬಾರ್ದು. ಏನು ಹೈಕಮಾಂಡ್ ಅವ್ರು ಕೇಳಬಾರ್ದು? ಎಲ್ಲ ಪಕ್ಷದಲ್ಲೂ ವ್ಯವಸ್ಥೆ ಇದೆ ಎಕ್ಸೆಪ್ಟ್ ರೀಜನಲ್ ಪಾರ್ಟೀಸ್. ಜನತಾ ದಳದ ಹೈಕಮಾಂಡು ಇಲ್ಲೇ ಪದ್ಮನಾಭ ನಗರನಲ್ಲಿದೆ, ನಮ್ಮದು ಡೆಲ್ಲಿನಲ್ಲಿದೆ. BJP ಅವ್ರದ್ದು ಡೆಲ್ಲಿನಲ್ಲಿದೆ, ನಾಗ್ಪುರ್ನಲ್ಲಿದೆ. 2 ಕಡೆ ಇದೆ ಅವ್ರದ್ದು. ಸೊ ಹಾಗಾಗಿ ಎಲ್ಲ ಪಕ್ಷದಲ್ಲೂ ಇದೆ ವ್ಯವಸ್ಥೆ. ಬರೀ ನಮ್ಮ ಪಕ್ಷದ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಅಷ್ಟೇ. CM ಸರ್ DK ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತನಾಡಿದ್ದಾರೆ. ಅದು ನೋಡಿ, ಅದು ಇಂಗ್ಲೀಷ್ ಇಂಟರ್ವ್ಯೂ ನಾನು ಭಾಳ ಸ್ಪಷ್ಟವಾಗಿ ನೋಡಿದ್ದೀನಿ. ಅವ್ರು ಕೇಳ್ತಾರೆ, ಒಂದು ಯಾವುದೋ ಒಂದು ಪ್ರಶ್ನೆ ಕೇಳಿದಾಗ ಅವ್ರೇನು ಹೇಳ್ತಾರೆ, ಇಂಥದ್ದು ಯಾವುದೇ ಚರ್ಚೆ ನಡೆದಿಲ್ಲ, ಅದು ಬರೀ ಒಂದಿಬ್ರು ಯಾರೋ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಇಟ್ ಈಸ್ ನಾಟ್ ಮಚ್ ಅಂತಾರೆ ಅಷ್ಟೇ. ಅಂದರೆ ಅದು ಅವರು ಇಬ್ಬರ ಹೇಳಿಕೆ ಬಗ್ಗೆ ಅವ್ರು ಹೇಳೋದೇ ಹೊರತು ಸಂಖ್ಯಾಬಲದ ಬಗ್ಗೆ ಮಾತಾಡಿಲ್ಲ ಅದರಲ್ಲಿ. ಸರ್ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ, CM ಸಾಹೇಬ್ರು ಹೇಳಿದ್ದಾರೆ, DCM ಸಾಹೇಬ್ರು ಹೇಳಿದ್ದಾರೆ, ರಣದೀಪ್ ಅವರು ಹೇಳಿದ್ದಾರೆ. ಇನ್ಯಾರು ಹೇಳ್ಬೇಕು ಸರ್? ಅದನ್ನ ಲಿಸ್ಟ್ ಕೊಟ್ಬಿಡಿ, ಅವ್ರ ಕಡೆನೂ ಹೇಳಿಸ್ಬಿಡ್ತೀವಿ. The top 4-5 people have made it extremely clear that our focus is on delivering social justice and economic justice.
ವಿತ್ ಪೊಲಿಟಿಕಲ್ ಜಸ್ಟಿಸ್. ಅದಕ್ಕೆ ಅದು ಬಿಟ್ಟು ಬೇರೆದೇನು ಮಾತಿದೆ ಇದರಲ್ಲಿ? ಶಾಸಕರು ಪದೇ ಪದೇ ಬಹಿರಂಗವಾಗಿ ಮಾತನಾಡ್ತಾರೆ, ಬದಲಾವಣೆ ಆಗಬೇಕು, ಡಿ ಕೆ ಶಿವಕುಮಾರ್ ಇಲ್ಲಿ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ದೀನಲ್ಲ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ರೆ ಅದಕ್ಕೆ ಬೆಲೆ. ಎಲ್ಲಿ, ಯಾವಾಗ, ಯಾರ ಜೊತೆ. ಮಾಧ್ಯಮದಲ್ಲಿ ಬಂದು ನಾನು 100 ಹೇಳಿದ್ರೆ ಏನಾದರೂ ಆಗ್ತದಾ ಹೇಳಿ? ಇಟ್ ವಿಲ್ ನಾಟ್ ಮೇಕ್ ಎ ಡಿಫರೆನ್ಸ್. ಸುರ್ಜೇವಾಲಾ ಅವ್ರ ಮುಂದೆನೂ ಪ್ರಸ್ತಾಪ ಮಾಡಿದ್ದಾರೆ. ಅದೇನು ಗೊತ್ತು ಯಾರಿಗೆ? ಎಲ್ಲರಿಗೂ ವೈಯಕ್ತಿಕವಾಗಿ ಅದೇ ವೈಯಕ್ತಿಕವಾಗಿ ಅವ್ರು ಏನಾದರೂ ಹೇಳಿರ್ಬೋದು ಸರ್. CLP ವಿಲ್ ಡಿಸೈಡ್ ಅಲ್ವಾ, ಆ್ಯಂಡ್ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ನಂದು ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಬೇರೆದಿರ್ಬೋದು. ದಟ್ ಡಸ್ ನಾಟ್ ಬಿಕಮ್ ದ ಪಾರ್ಟಿ ಸ್ಟ್ಯಾಂಡ್ ಅಲ್ವಾ. ಡನ್ ಸರ್.